ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನದರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ पूर्णज्ञानाय विद्महे पूर्णानन्दाय धीमहि तन्नो विष्णु प्रचोदयात्। वैशम्पायन उवाच अनुशास्य शुभैर्वाक्यैः भीष्ममाह महामतिः प्रीत्या पुनश्च शुश्रूषुः वचनं ಯದ್ಯುಧಿಷ್ಠಿರಃ। ಮಹಾಮತಿಯಾದ ಯುಧಿಷ್ಠಿರ ಮತ್ತೆ ಒಳ್ಳೆಯ ಮಾತುಗಳಿಂದ ಭೀಷ್ಮರಿಗೆ ನಮಿಸಿ ಹೇಳಿದ, ಜನಮೇಜಯಃ ಪಿತಾಮಹೋ ಮೇ ವಿಪ್ರರ್ಚೆ ಭೀಷ್ಮಂ ಕಾಲವಚಂ ಗತಂ ಕಿಮಪೃಚ್ಛತ್ ತದಾ ರಾಜ ಸರ್ವಸಾಮಾಜಿಕಂ ಹಿತಂ. ಹೇಳಿಲ್ವ ನಾನು? ತನ್ನೋ ವ್ಯಾಸ ಪ್ರಚೋದಯ. ಓಹ್ ಆಗಲಿ. ಪಿತಾಮಹೋ ಮೇ ವಿಪ್ರರ್ಷೇ. ನನ್ನ ಜನಮೇಜಯ ಕೇಳ್ತಾ ಇದ್ದಾನೆ, ನನ್ನ ಪಿತಾಮಹ ಏನಿದ್ದಾನೆ ಯುಧಿಷ್ಠಿರ ಏನ್ ಕೇಳಿದ? ಭೀಷ್ಮರನ್ನ ಏನ್ ಕೇಳಿದ? ಸರ್ವಸಾಮಾಜಿಕಂ ಹಿತಂ. ಸಮಾಜ ಅಂದ್ರೆ ಮನುಷ್ಯರ ಗುಂಪು. ಸಮಾಜ ಅಂದ್ರೆ ಮನುಷ್ಯರ ಗುಂಪು. ಸಮಾಜ ಅಂದ್ರೆ ಪ್ರಾಣಿಗಳ ಗುಂಪು. ಸಮಾಜ ಸಮಜೋನ್ಯೇಷಾಂ. ಸಮಾಜ ಅಂದ್ರೆ ಪ್ರಾಣಿಗಳ ಗುಂಪು, ಸಮಾಜ ಅಂದ್ರೆ ಮನುಷ್ಯರ ಗುಂಪು. ಸಾಮಾಜಿಕಂ ಹಿತಂ, ಎಲ್ಲ ಜನರಿಗೆ ಹಿತವಾಗುವ ಹಾಗೆ ಏನು ಕೇಳಿದ? ಉಭಯೋರ್ ಲೋಕಯೋರ್ ಯುಕ್ತಂ ಪುರುಷಾರ್ಥಮನುತ್ತಮಂ ತನ್ಮೇ ವದ ಮಹಾಪ್ರಾಜ್ಞ ಶ್ರೋತುಂ ಕೌತೂಹಲಂ ಹಿಮಯೇ. ಎರಡೂ ಲೋಕಗಳಿಗೆ ಯುಕ್ತವಾದ ಉತ್ಕೃಷ್ಟವಾದ ಪುರುಷಾರ್ಥವನ್ನ ಅವನು ಭೀಷ್ಮರ ಮೂಲಕ ಬಿಡಿಸಿಟ್ಟ. ನನಗೆ ಅದನ್ನು ಕೇಳಲಿಕ್ಕೆ ಬಹಳ ಕುತೂಹಲ ಇದೆ. ಭೂಯ ಏವ ಮಹಾರಾಜ ಶೃಣು ಧರ್ಮ ಸಮುಚ್ಚಯಂ ಯದ ಪೃಚ್ಛತ್ ತದಾ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ. ಧರ್ಮ ಸಮುಚ್ಚಯ ಅದನ್ನ ಹೇಳ್ತೇನೆ ಕೇಳು. ಕುಂತಿ ಪುತ್ರ ಏನು ಕೇಳಿದ ಅಂತ. ಯುಧಿಷ್ಠಿರಃ ಪಿತಾಮಹ ಮಹಾಪ್ರಾಜ್ಞ ಸರ್ವಶಾಸ್ತ್ರ ವಿಶಾರದ ಶ್ರೂಯತಾಂ ಮೇಹಿ ವಚನಂ ಅರ್ಥಿತ್ವಾತ್ ಪ್ರಬ್ರವೀಮ್ಯಹಂ. ಪಿತಾಮಹ ಮಹಾಪ್ರಾಜ್ಞ, ಎಲ್ಲ ಶಾಸ್ತ್ರಗಳಲ್ಲಿ ವಿಶಾರದನೇ, ನನ್ನ ಮಾತನ್ನ ಕೇಳು. ನೀನು ಪರಾವರಜ್ಞೋ ಭೂತಾನಾಂ, ಜೀವರ ಒಳಿತು ಕೆಡಕುಗಳನ್ನು ನೀನು ತಿಳಿದಿರುವೆ. ದಯಾವಾನ್ ಸರ್ವಜಂತುಷು, ಎಲ್ಲರಲ್ಲಿ ದಯೆ ಇದೆ ನಿನಗೆ. ಬಹಳ ಆಗಮಗಳಿಂದ ಪ್ರೀತನಾಗಿದ್ದಿ, ಅಂದ್ರೆ ಶಾಸ್ತ್ರ ಓದಿ ಪ್ರಸನ್ನನಾಗಿದ್ದಿ. ಟೆನ್ಷನ್ ಆಗೋದು ಬೇರೆ, ಶಾಸ್ತ್ರ ಓದಿ ಟೆನ್ಷನ್ ಆಗೋದಿರತ್ತಾ ಅಂದ್ರೆ ಇರುತ್ತೆ. ನನಗೊಬ್ಬರು ಪರಿಚಯ. ಅವರು ದೊಡ್ಡ ದೊಡ್ಡ ತರ್ಕ ಗ್ರಂಥಗಳನ್ನು ಪಾಠ ಮಾಡೋರು. ಒಂದು ತರ್ಕ ಗ್ರಂಥಕ್ಕೆ ವ್ಯಾಖ್ಯಾನ ಕೂಡ ಬರೆದಿದ್ದಾರೆ. ಅವರು
ಪಾಠಕ್ಕೆ ಬರೋರು ಮೊದಲು ನಾನು ಹೇಳ್ಬಿಡ್ತೇನೆ, ಆಮೇಲೆ ನಿಮ್ಮ ಚಿಂತನೆಯನ್ನು ಕೇಳ್ತೇನೆ ಎನ್ನುವರು. ನಮ್ಮ ಶಾಸ್ತ್ರ ಪ್ರಪಂಚದಲ್ಲಿ ಚಿಂತನೆ ಹೇಳೋದು ಅಂತ ಒಂದು ಕ್ರಮ ಇದೆ. ಗುರುಗಳಿಂದ ಹಿಂದಿನ ದಿವಸ ಕೇಳಿದ ಪಾಠವನ್ನ ಪೂರ್ಣವಾಗಿ ಒಪ್ಪಿಸಬೇಕು. ಅದು ಪುಸ್ತಕ ಇಟ್ಟುಕೊಂಡಲ್ಲ, ಪುಸ್ತಕ ನಿರಪೇಕ್ಷವಾಗಿ. ನಾವೆಲ್ಲ ಹಾಗೆ ಕಲಿತಿದ್ದು. ಚಿಕ್ಕಂದಿನಿಂದಲೇ ಹಾಗೆ ಟ್ರೈನಿಂಗ್ ಮಾಡಿರ್ತಾರೆ. ಪುಸ್ತಕ ಓದೋದು ಎಲ್ಲಿ ಅಂತಂದ್ರೆ ಅಲ್ಲಿ ಕೋಣೆಗೆ ಹೋದ ಮೇಲೆ ಅವಾಗ ಪುಸ್ತಕ ತೆಗೆಯೋದು. ಇಲ್ಲಿ ಪುಸ್ತಕ ಇಲ್ಲದೇನೆ ಹಾಗೆ ಹೇಳಬೇಕು. ಆ ತರಹ ಅದನ್ನ ಏನಂತ ಕರೀತಾರೆ? ಚಿಂತನೆ. ಅವರು ಚಿಂತನೆ ಆಮೇಲೆ ಹೇಳಿ, ನಾನು ಮೊದಲು ಹೇಳ್ಬಿಡ್ತೇನೆ. ಅವರು ಏನು ಆ ಒಂದು ಪೀರಿಯಡ್ ಪಾಠ, ಇನ್ನೊಂದು ಪೀರಿಯಡ್ ಚಿಂತನೆ ಅಂತ ನಮ್ಮಲ್ಲಿ ಹಾಗೆ. ಒಂದು ಪೀರಿಯಡ್ ಪಾಠ, ಇನ್ನೊಂದು ಪೀರಿಯಡ್ ಚಿಂತನೆ. ನಾನು ಮೊದಲು ಪಾಠ ಮಾಡಿಬಿಡ್ತೇನೆ, ಮುಂದಿನ ಪಾಠ. ಸಾಮಾನ್ಯವಾಗಿ ಚಿಂತನೆ ಹೇಳಿ ಆಮೇಲೆ ಪಾಠ, ಹಿಂದಿನದ್ದು ಒಪ್ಪಿಸಿದ ಮೇಲೆ ಪಾಠಕ್ಕೆ ಹೇಳೋದು. ಆದ್ರೆ ಅವರು ಹೇಳೋರು, ಇಲ್ಲ ಇಲ್ಲ ನಾನು ಹೇಳ್ಬಿಡ್ತೇನೆ, ಆಮೇಲೆ ನೀವು ಚಿಂತನೆ ಹೇಳಿ. ಅವತ್ತು ಏನು ಪಾಠ ಆಗಬೇಕಿತ್ತು ಅಷ್ಟನ್ನು ಹೇಳಿ ಅಬ್ಬಾ ಭಾರ ಇಳಿಸ್ದಾಗ ಆಯ್ತು ಅನ್ನೋರು. ಅಯ್ಯೋ ರಾಮ, ಅಷ್ಟೊಂದು ಟೆನ್ಷನ್ನೇ. ಶಾಸ್ತ್ರ ಅಂದ್ರೆ ಆನಂದ ಆಗಬೇಕಲ್ವಾ. ಅದರಿಂದಾಗಿ ಶಾಸ್ತ್ರ ಓದಿ ಯಾರು ಪ್ರಸನ್ನರಾಗಿರ್ತಾರೆ ಅವ್ರ ಹತ್ರ ಹೋಗಿ ನೀವು. ಯಾರು ಶಾಸ್ತ್ರ ಓದಿ ಉದ್ವಿಗ್ನರಾಗಿರ್ತಾರೆ, ಯಾರು ಶಾಸ್ತ್ರ ಓದಿ ಬಹಳ ಟೆನ್ಷನ್ಗಳಿರುತ್ತೆ, ಶಾಸ್ತ್ರ ಓದಿದ ಮೇಲೂ ಕೂಡ ಏನೋ ತಲೆ ಮೇಲೆ ಭಾರ ಹೊತ್ಕೊಂಡವರಾಗಿರ್ತಾರಲ್ಲ, ಅವ್ರ ಪಾಠ ಕೇಳಬೇಡಿ. ಶಾಸ್ತ್ರ ಓದಿ ಯಾರು ಆನಂದವನ್ನು ಅನುಭವಿಸ್ತಾ ಇರ್ತಾರಲ್ಲ ಅವ್ರ ಹತ್ರ ಹೋಗಿ. ಯಾಕಂದ್ರೆ ಅವ್ರಿಗೆ ಆನಂದ ಇದೆ, ನಿಮ್ಗೆ ಆನಂದ ಕೊಡ್ತಾರೆ. ನೀವು ಟೆನ್ಷನ್ ಆಗಿರೋ ಹತ್ರ ಹೋಗ್ಬಿಟ್ರೆ ಅವ್ರಿಗೆ ಆನಂದ ಇರಲ್ಲ, ನಿಮ್ಗೆ ಆನಂದ ಸಿಗಲ್ಲ. ತಾದೃಶಃ. ಅದರಿಂದಾಗಿ ಶಾಸ್ತ್ರ ಓದಿ ಆನಂದ ಪಡೆದವರ ಹತ್ರ ಹೋಗಿ. ಹಾಗೆ ಹೇಳ್ತಾರೆ, ಆಗಮೈರ್ ಬಹುಭಿಪ್ರೀತಃ ಭವಾನ್ನ ಪರಮಂ ಕುಲೇ. ಶಾಸ್ತ್ರ ಓದಿ ನೀವು ಪ್ರಸನ್ನರಾಗಿದ್ದೀರಿ ಅಜ್ಜ, ನಮಗೆ ಹೇಳಿ. ಅದರಿಂದಾಗಿ ಇದೊಂದು ಗುರುತು. ಯಾರು ಶಾಸ್ತ್ರ ಓದಿ ಆನಂದದಿಂದ ಇರ್ತಾರೆ ಅವ್ರ ಹತ್ರ ಪಾಠಕ್ಕೆ ಹೋಗಿ. ಯಾರು ಶಾಸ್ತ್ರ ಓದಿ ಉದ್ವಿಗ್ನರಾಗಿರ್ತಾರೆ ಅವ್ರ ಹತ್ರ ಪಾಠಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಶಾಸ್ತ್ರ ಇರೋದು ನಿಮ್ಮ ಒಳಗಿನ ಆನಂದವನ್ನ ಅಭಿವ್ಯಕ್ತಿಸ್ಲಿಕ್ಕಾಗಿ ಅಲ್ವಾ. ಯಾರು ಶಾಸ್ತ್ರ ಪರೀಕ್ಷೆ ಕೊಟ್ಟಿರ್ತಾರೆ ಅವ್ರ ಹತ್ರನೂ ಹೋಗ್ಬೇಡಿ. ಯಾಕೆಂದ್ರೆ ನಮ್ಮಪ್ಪ ನನಗೆ ಹೇಳಿದ ಮಾತು, ನನ್ನ ತಾಯಿ ನನಗೆ ಹೇಳಿದ ಮಾತು, ಅದನ್ನ ಊರವ್ರ ಮುಂದೆ ಪರೀಕ್ಷೆ ಕೊಡೋದೇನ್ರಿ? ನಮ್ಮಪ್ಪ ನನ್ನ ಜೊತೆಗೆ ಆಡಿದ ಪ್ರೀತಿಯ ಮಾತು, ಅದನ್ನೆಲ್ಲ ಪರೀಕ್ಷೆ ಕೊಡೋದಾ? ಹುಚ್ಚು ಅಂತಾರೆ. ನಾನು ಮೊದಲಿಂದ ಅದು ಭಾವನೆ, ಈಗಲ್ಲ. 2000ನೇ ಇಸ್ವಿಯಿಂದ ಆ ಭಾವನೆಗೆ ಈಗ 26 ವರ್ಷ ಆಯಿತು. ಇವತ್ತಿನವರೆಗೂ ಅದು ಬದಲಾಗಿಲ್ಲ. ನಾನು ಯಾರಿಗೂ ಪರೀಕ್ಷೆ ಕೊಡಲಿಲ್ಲ. ನಾನು ಯಾರ ಪರೀಕ್ಷೆಯನ್ನು ಮಾಡೋಲ್ಲ. ಬೇಕಾದ್ರೆ ಚರ್ಚೆ ಮಾಡಬಹುದು. ಯಾಕೆಂದ್ರೆ ಗೊತ್ತಿಲ್ಲ ಯಾರಿಗೆ ಯಾವ ಒಳ್ಳೆ ಹೊಳಹು ಹೊಳೆಯುತ್ತೆ ಅಂತ ನಮಗ್ ಗೊತ್ತಿಲ್ಲ. ನಾವು ಅದನ್ನು ತಗೋಬೇಕೇ ವಿನಃ ಅವನನ್ನು ಪರೀಕ್ಷೆ ಮಾಡ್ತಾ ಕೂತ್ರೆ ಏನ್ ಗತಿ? ಪರೀಕ್ಷೆ ಅಂದ್ರೆ ಏನು ಗೊತ್ತಾ? ನಾನು ಯಾವ ಟಿಪ್ಪಣಿಯ ಏನನ್ನು ನೋಡಿದೇನೋ ಅದನ್ನ ನೀವು ನೋಡಿದ್ದೀರಾ ಇಲ್ವಾ ಅಂತ ನೋಡೋದೇ ಪರೀಕ್ಷೆ. ನನಗೇನು ಗೊತ್ತಿದೆಯೋ ಅದು ಇವನು ಗೊತ್ತಿದೆಯೋ ಇಲ್ವೋ ಅಂತ ನೋಡೋದು ಪರೀಕ್ಷೆ. ಈ ಪರೀಕ್ಷೆ ಬೇಕಾ ನಮಗೆ? ಹೀಗಾಗಿ ಯಾರು ಪರೀಕ್ಷೆ ಕೊಟ್ಟಿರ್ತಾರಲ್ಲ ಅವ್ರ ಹತ್ರ ಹೋಗ್ಬೇಡಿ. ಇಲ್ಲೆಲ್ಲ ಲಿಸ್ಟುಂಟು. ತಾದೃಶೋ ದುರ್ಲಭೋ ಲೋಕೆ ಸಾಂಪ್ರತಂ ಜ್ಞಾನ ಸಂಯುತ. ಅಜ್ಜ, ನಿಮ್ಮಂಥವ್ರು ಬಹಳ ದುರ್ಲಭ ಇವತ್ತು. ನನಗೆ ಇದು ಏನು ಹಿಂಗೆ ಹೇಳ್ತಾನೆ ಅಂತ ಅನ್ನಿಸ್ತಾ ಇತ್ತು ಮೊದಲು ಮಹಾಭಾರತ ಓದಿದಾಗ. 2001ರಲ್ಲಿ
2000ನೇ ಇಸ್ವಿಗೆ ಶುರು ಮಾಡಿದ್ದು. 2001ಕ್ಕೆ ನಾನು ಮಹಾಭಾರತವನ್ನ ಸರಿಸುಮಾರು ಒಂದ್ಸರ್ತಿ ಓದಿದ್ದೆ. ಅವಾಗ ಇದೇನಿದು ದುರ್ಲಭ ಅಂತಾರೆ ನೋಡಿ, ನಮ್ಮ ಈಗಿನ ಕಾಲದಲ್ಲಿಯೇ ಇಷ್ಟೊಂದು ಜನ ಇದ್ದಾರೆ, ಪಾಸ್ಔಟ್ ಆಗಿ ಪ್ರತಿ ವರ್ಷ ಹೊರಗಡೆ ಬರ್ತಾ ಇರ್ತಾರೆ, ಸಾವಿರಾರು ಗಟ್ಟಲೆ ಜನ ಇದ್ದಾರೆ ಸುಧಾಮಂಗಳ ಮಾಡಿದವರು, ಏನು ಇವ್ರು ಈ ರೀತಿ ಹೇಳ್ತಾರಲ್ಲ ಅಂತ ದಡ್ಡ. ಆಗ ನಾನು ಈ ಬುದ್ಧಿವಂತ ಅಂತಲ್ಲ, ಆ ದಡ್ಡತನ ಗೊತ್ತಾಗುವಷ್ಟು ಗೊತ್ತಾಗಿದೆ ಅಷ್ಟೆ. ಅವಾಗ ನನಗನ್ನಿಸ್ಲಿಕ್ಕೆ ಶುರು ಆಯಿತು, ಇಲ್ಲ ಇಲ್ಲ, ಜ್ಞಾನ ಅನ್ನೋದು ಆ ಪಾಂಡಿತ್ಯದ ಒಂದು ಪ್ಯಾರಾಮೀಟರ್ಸ್ ಇದೆಯಲ್ಲ, ಅದರಲ್ಲೇ ತಪ್ತಾ ಇದೀವಿ ನಾವು. ಇವನು ಪಂಡಿತ ಅಂತ ಅನ್ನಿಸುವಲ್ಲಿ ನಾವು ಪರೀಕ್ಷೆ ಕೊಟ್ಟಿದ್ದಾನೆ ಅಂತಾನೆ ನೋಡ್ತಾ ಇರೋದೇ ವಿನಃ ಅವನಿಗೆ ಆನಂದ ಆಗಿದೆ ಒಳಗಡೆ, ಜಗತ್ತಿನ ಎಲ್ಲ ವಿಷಯಗಳ ಮೂಲಭೂತ ಸ್ಪರ್ಶ ಆಗಿದೆಯಾ ಇವನಿಗೆ ಅನ್ನೋದು ನೋಡೋಲ್ಲ. ಹಾಗೂ ನೋಡೋದು ಮೈಲಿಗೆ ಅನ್ನುವ ಭಾವನೆ ಇದೆ. ನನಗೆ ಬಹಳ ಜನ, ಈಗ ಷೋಡಶಿ ಆಚಾರ್ಯ ಪ್ರಸಿದ್ಧ, ಅವರು ಏನ್ರಿ ಆ ಮನುಷ್ಯ ಏನೇನೋ ಓದ್ತಾನೆ, ಹಾಗೆ ಓದಬಾರದು ಅಂತ. ಶಂಕರರ, ರಾಮಾನುಜರ, ಮಧ್ವರ 3 ಗ್ರಂಥವನ್ನು ನಾನು ಓದ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ನನಗೆ ಸಿಕ್ಕ ಬಿರುದು ಅಮಂಗಳವಾದದ್ದನ್ನೆಲ್ಲ ಓದ್ತಾನೆ. ಹಾಗೆ ಬಹಳ ಆಯಿತು, ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಓದ್ತಾನೆ ಅಂತ. ಆದರೆ ನಮ್ಮಲ್ಲಿರುವ ಸಾಮಾನ್ಯ ಮತ್ತೆ ವಿಶೇಷಗಳನ್ನ, ಕಾಮನ್ ಮತ್ತೆ ಎಕ್ಸ್ಕ್ಲೂಸಿವ್ ಆಗಿರುವ ಅಂಶಗಳನ್ನು ತಿಳಿಯೋದು ಹೇಗೆ ಮತ್ತೆ ಅಲ್ವಾ? ಆದ್ದರಿಂದ ತಾದೃಶೋ ದುರ್ಲಭೋ ಲೋಕೆ. ನೋಡಿ, ವೇದ ಭೀಷ್ಮಾಚಾರ್ಯರ ವೈದುಷ್ಯ ಏಕಮುಖವಾಗಿಲ್ಲ. ಭೀಷ್ಮಾಚಾರ್ಯರ ವೈದುಷ್ಯ ಏಕಮುಖವಲ್ಲ. ಭೀಷ್ಮಾಚಾರ್ಯರದ್ದು ವೈದುಷ್ಯ ಅಂತ ಅನ್ಸೋಲ್ಲ ಫಸ್ಟ್ ಆಫ್ ಆಲ್. ಯಾಕೆಂದ್ರೆ ಅವರ ಅನುಭವದ ಮಾತು, ಅವರ ತಿಳುವಳಿಕೆ. ಕೃಷ್ಣ ಪಂಡಿತ ಮತ್ತೆ ವಿದ್ವಾಂಸ, ಕವಿ ಅಂತ ಬಳಸೋದು ಯಾರಿಗೆ ಗೊತ್ತಾ? ಉಭಯೋರಪಿ ದೃಷ್ಟೋಂತಹ ಅನಯೋಸ್ತತ್ವದರ್ಶಿಭಿ ಅಂತ, ತತ್ವದರ್ಶಿಗಳು ಅಂತ ಬಳಸ್ತಾನೆ. ತತ್ವದರ್ಶಿಗಳು ಅಂದ್ರೇನು? ತತ್ವವನ್ನ ಹೊರಗಡೆಯ ಜಗತ್ತಿನಲ್ಲಿ ಪ್ರಯೋಗ ಮಾಡಿ ಕಂಡವರು ಅಂತ, ಅವನು ತತ್ವದರ್ಶಿ. ಅದರಿಂದಾಗಿ ನಾವು ಗ್ರಂಥವನ್ನ ಈ ಗ್ರಂಥವನ್ನ ಧರಿಸ್ತಾನೆ, ಈ ಗ್ರಂಥವನ್ನ ನೀವೆಲ್ ಬೇಕಾದ್ರೆ ಕೇಳಿ, ಹಿಂದಿನಿಂದ ಮುಂದೆ, ಮುಂದಿನಿಂದ ಹಿಂದೆ, ಮೇಲೆ ಮಧ್ಯ ಕೆಳಗೆ, ಅದನ್ನು ಹೇಳೋದು ಕರೆಕ್ಟ್. ಆದರೆ ನಿಮಗದು ಸಾಕ್ಷಾತ್ಕಾರ ಆದಾಗ ಗೊತ್ತಾಗ್ಬಿಟ್ಟಿರುತ್ತದು. ಆ ಪ್ರಯೋಜನವೂ ಇದೆ, ಆದರೆ ಅದೊಂದೇ ಮಾಪಕ ಅಲ್ಲ. ಭೀಷ್ಮಾಚಾರ್ಯರಿಗೆ ಹೇಳ್ತಾನೆ ಅವನು, ತ್ವಾದೃಶೋ ದುರ್ಲಭೋ ಲೋಕೆ ಸಾಂಪ್ರತಂ ಜ್ಞಾನ ಸಂಯುತ ಭವತಾ ಗುರುಣಾ ಚೈವ ಧನ್ಯಾಶ್ಚೈವ ವಯಂ ಪ್ರಭೋ. ನಿಮ್ಮಂತಹ ಒಬ್ಬ ತತ್ವವಿದಗ್ರಣಿಯನ್ನು ಪಡೆದು ನಮ್ಮ ಕುಲದವರು ಧನ್ಯರು. ತೃಪ್ತಿ ಇದೆ, ವಿ ಆರ್ ಸ್ಯಾಟಿಸ್ಫೈಡ್. ಯಾಕೆ ಗೊತ್ತಾ? ನಿಮ್ಮಂತಹ ಒಬ್ಬ ವಿದ್ವಾಂಸನನ್ನ ಪಡೆದಿದೆ ನಮ್ಮ ಕುಲ. ನಾವು ಅಜ್ಜ ಅಂತ ಹೇಳಿ ಎಲ್ಲ ಕೇಳಬಹುದಲ್ವಾ? ಅಯಂ ಸಕಾಲ ಸಂಪ್ರಾಪ್ತ ದುರ್ಲಭೋ ಜ್ಞಾತಿ ಬಾಂಧವೈ ಶಾಸ್ತಾತು ನಾಸ್ತಿ ನ ಕಶ್ಚಿತ್ ತ್ವದೃತೆ ಪುರುಚರಷಭಾ. ಅಯಂ ಸ ಕಾಲ ಸಂಪ್ರಾಪ್ತ, ಈ ಒಂದು ಕಾಲ ನಮಗೆ ಒದಗಿದೆಯಲ್ಲ. ಯಾಕೆಂದ್ರೆ ನಿಮ್ಮಂಥವ್ರೊಬ್ಬರೇ ಇರ್ಬೇಕಾ? ನಿಮ್ಮ ಹತ್ರನೇ ಬಂದು ಕೇಳಬೇಕಿದೆ, ನೀವಿನ್ನೇನು ಹೋಗ್ತಾ ಇದ್ದೀರಾ? ಹೀಗೆ ಹೋದ್ರೆ ನಮಗೆ ಅಮೂಲ್ಯವಾದದ್ದನ್ನು ಕೊಡೋರು ಯಾರು? ಬೀದಿನಲ್ಲಿ ಸಿಗತ್ತಾ ಇದು? ಬಹಳ ಜನರಿಗೆ ಗೊತ್ತೇ, ಯಾವತ್ತಿದ್ರೂ ಬಹಳ ಕಡಿಮೆನೇ ಇರೋದು ಅಂಥವರ ಸಂಖ್ಯೆ. ಶಾಸ್ತಾತು ನಾಸ್ತಿನ ಕಶ್ಚಿತ್. ನಮಗೆ ಇದಮಿತ್ತಂ ಅಂತ ಹೇಳಬಲ್ಲವ ಯಾರಿದ್ದಾನೆ? ಹೇಳಬಹುದು, ಇದು ಹೀಗೆ ಅಂತ ಹೇಳಬಹುದು. ಆದರೆ ತತ್ವವನ್ನೂ ತಿಳಿದುಕೊಂಡು ಹೀಗೆ ಹೇಳುವವನು ಯಾರಿದ್ದಾನೆ? ತಸ್ಮಾತ್ ಧರ್ಮಾರ್ಥ ಸಹಿತಂ
ಆಯತ್ಯಾಂಚ ಹಿತೋದಯಂ ಆಶ್ಚರ್ಯಂ ಪರಮಂ ವಾಕ್ಯಂ ಶ್ರೋತುಮಿಚ್ಛಾಮಿ ಭಾರತ. ಅಯಂ ತಸ್ಮಾತ್ ಧರ್ಮಾರ್ಥ ಸಹಿತಂ. ಅದರಿಂದ ನಿಮ್ಮ ಮಾತನ್ನು ನಾನು ಕೇಳಲಿಕ್ಕೆ ಬಹಳ ಇಷ್ಟಪಡ್ತೇನೆ. ಎಂತಹ ಮಾತು? ಧರ್ಮ ಅರ್ಥ ಸಹಿತಂ. ಧರ್ಮದಿಂದಲೂ ಅರ್ಥದಿಂದಲೂ ಕೂಡಿದೆ. ಆಯತ್ಯಾಂಚ ಹಿತೋದಯಂ, ಮುಂಬರುವ ಕಾಲದಲ್ಲಿಯೂ ಹಿತವನ್ನು ಉಂಟು ಮಾಡುತ್ತೆ. ಏಕೆಂದ್ರೆ ನಮ್ಮ ಮಾತುಗಳು ದೇಶ ಕಾಲದ ಪರಿಮಿತಿಗೆ ಸಿಗದಂತೆ ನೋಡಿಕೊಳ್ಳಬೇಕು ಅಂದ್ರೆ ಎಷ್ಟು ಯೋಚನೆ ಮಾಡಬೇಕು ಗೊತ್ತಾ? ಯಾವಾಗಲೂ ಒಂದು ಮಾತು ಪ್ರಸ್ತುತ ಆಗಬೇಕು ಅಂತ ಅಂದ್ರೆ ಬಹಳ ಯೋಚನೆ ಮಾಡಬೇಕು. ನಮ್ಮ ಪ್ರೆಸೆಂಟೇಷನ್ನು ಎಲ್ಲ ಕಾಲಕ್ಕೂ ಹೊಂದಿಕೊಳ್ಳುತ್ತಾ ಅಂತ ಯೋಚನೆ ಮಾಡಬೇಕು. ಉಪನ್ಯಾಸ ಅಥವಾ ಒಂದು ಶಾಸ್ತ್ರ ಗ್ರಂಥವನ್ನು ಮಾತನಾಡೋದು ಅಂತ ಹೇಳಿದ್ರೆ ಈ ಎಚ್ಚರ ಇರಬೇಕು. ನಮ್ಮ ಮಾತು ಎಲ್ಲ ಕಾಲಕ್ಕೂ ಪ್ರಸಕ್ತವಾಗಬೇಕು. ಯಾವುದೇ ಕಾಲದಲ್ಲಿಯೂ ಕೂಡ ಅದು ಔಟ್ ಡೇಟೆಡ್ ಆಗಬಾರದು. ಆ ರೀತಿ ನಾವು ಯೋಚನೆ ಮಾಡಬೇಕು. ಹಾಗೆ ಹೇಗೆ ಮಾತನಾಡಬೇಕು ಅಂತ ಟ್ರೈಂಡ್ ಆಗಬೇಕು ನಮ್ಮ ಒಳಗಡೆಯಿಂದ ನಾವೇ. ನಿಮ್ಮ ಮಾತು ಹಾಗಿದೆ. ಆಯತಿ ಅಂದ್ರೆ ಮುಂಬರುವ ಕಾಲ ಅಂತ. ಆಯತ್ಯಾಂ, ಮುಂಬರುವ ಕಾಲದಲ್ಲಿಯೂ ಕೂಡ ಎಂಥದೇ ದುರ್ಭರ ಪರಿಸ್ಥಿತಿಯಲ್ಲಿಯೂ ಕೂಡ ಹಿತವನ್ನು ಉಂಟು ಮಾಡುತ್ತೆ. ಅಂದ್ರೆ ಕಾಲದ ಬಗ್ಗೆ ಅವನು ಯೋಚನೆ ಮಾಡಿ ಯಾವುದು ರಿಪೀಟ್ ಆಗ್ತಾ ಇರುತ್ತೆ ಕಾಲದಲ್ಲಿ, ಯಾವುದು ರಿಪೀಟ್ ಆಗಲ್ಲ, ಅದನ್ನ ಯೋಚನೆ ಮಾಡಬೇಕು. ಯಾವುದು ರಿಪೀಟ್ ಆಗತ್ತೆ, ಯಾವುದು ರಿಪೀಟ್ ಆಗಲ್ಲ, ಆ ಯೋಚನೆ ಮಾಡಿದಾಗ ಆ ರೀತಿ ರೊಟೀನ್ಗಳನ್ನು ಹೇಳುವಂತಹ ಶಾಸ್ತ್ರದ ಮಾತು ಯಾವುದು? ಯಾವ ಶಾಸ್ತ್ರ ಆ ರೊಟೀನ್ ಅನ್ನು ಹೇಳುತ್ತೆ, ಯಾವ ಶಾಸ್ತ್ರ ಆ ರೊಟೀನ್ ಅನ್ನು ಹೇಳಲ್ಲ. ಗೀತೆ ಮೊದಲಾದವುಗಳೆಲ್ಲ ಕಾಲದ ಮಹಾಪರಿಣಾಮಗಳಲ್ಲಿಯೂ ಏನು ರೊಟೀನ್ ನಡೀತಾ ಇರುತ್ತೆ ಅದನ್ನ ಹೇಳುತ್ತೆ. ಇವಾಗ ಅಸ್ಮಿ ಅಂತ ದೇವರ ಹೆಸರು. ಅಸ್ಮಿ ಅಂದ್ರೇನು? ಇದ್ದಾನೆ ಅಂತ ಯಾವಾಗಲೂ ತಿಳಿಯಲ್ಪಡ್ತಾನೆ ಅಂತ. ಅಸ್ತಿ ಇತಿ ಮೇಯ ಅಸ್ಮಿ. ನಾವು ಅಸ್ಮಿ ಅಲ್ಲ. ಯಾಕೆ ಗೊತ್ತಾ? ಅಂದ್ರೆ ನಿಮಗೆ ನಾನು ಅಸ್ಮಿ ಅಲ್ಲ. ಯಾಕೆ ಗೊತ್ತಾ? ಒಂದು ಕಾಲದಲ್ಲಿದ್ದ, ಹಿಂದೆ ಇರಲಿಲ್ಲ, ಈಗಿದ್ದಾನೆ, ಮುಂದೆ ಇರಲ್ಲ. ಈ ತರಹ ನಾವೆಲ್ಲರೂ ಕೂಡ ಪರಸ್ಪರ ಅಸ್ಮಿಗಳಲ್ಲ. ನಿಮಗೆ ನಾನು ಅಸ್ಮಿ ಅಲ್ಲ, ನನಗೆ ನೀವು ಅಸ್ಮಿ ಅಲ್ಲ. ಅಸ್ಮಿ ನಿತ್ಯ ಅಸ್ತಿತಾಮಾನಾತ್. ಅದರಿಂದಾಗಿ ದೇವರು ಎಲ್ಲರಿಗೂ ಅಸ್ಮಿ, ಅಹಂ ಕೂಡ ಹೌದು. ಆ ರೀತಿ ಎಲ್ಲ ಕಾಲದಲ್ಲಿಯೂ ಕೂಡ ಇದು ವರ್ತಮಾನ ಅಂತ ಯಾರು ತಿಳಿತಾನೆ? ಇದು ಯಾವಾಗಲೂ ಇರುತ್ತೆ. ಅದನ್ನ ತೆಗಿಬೇಕು ಶಾಸ್ತ್ರದಿಂದ. ಇದು ಯಾವಾಗಲೂ ಇರುತ್ತಾ? ಇದು ಯಾವಾಗಲೂ ಇರುತ್ತಾ ಅಂತ ತೆಗಿಬೇಕು. ದೇವರ ಆಭರಣ ಯಾವಾಗಲೂ ಇರಬೇಕಾ? ಯಾಕಿರುತ್ತೆ? ದೇವರು ಹಾಗೇ ಇರಬೇಕಾ? ಪೀತಾಂಬರವನ್ನು ಹುಟ್ಟೇ ಇರಬೇಕಾ? ಗದೆ, ಚಕ್ರ, ಶಂಖ ಇವುಗಳನ್ನು ಹಿಡದೇ ಇರಬೇಕಾ? ನಿತ್ಯ. ಯಾಕೆ ನಿತ್ಯ? ಹೇಗೆ ನಿತ್ಯ? ಈ ಯಾವುದೇ ಕಾಲದಲ್ಲಿಯೂ ಅವನಿಗೆ ಹೀಗೆ ಇರ್ತಾನ ಅವನು? ನಿತ್ಯವಾದ ವಿಷಯಗಳನ್ನು ಶಾಸ್ತ್ರ ಏನು ಹೇಳ್ತಾ ಇದೆ, ಮತ್ತೆ ಯಾಕೆ ಅದು? ಹೀಗೆಲ್ಲ ಯೋಚನೆ ಮಾಡ್ತಾ ಯಾವಾಗಲೂ ಸಲ್ಲುವಂಥದ್ದು ಯಾವುದು, ಅನಿತ್ಯವಾದದ್ದು ಯಾವುದು, ನಿತ್ಯಾನಿತ್ಯವಾಗಿರೋದು ಯಾವುದು, ಇದನ್ನೆಲ್ಲ ಯೋಚನೆ ಮಾಡಿದಾಗ ನಮಗೆ ಮೂರೂ ಕಾಲಕ್ಕೂ ಸಲ್ಲುವಂತಹ ಒಂದು ಪ್ರಜ್ಞೆ, ಮೂರೂ ಕಾಲಕ್ಕೂ ಸಲ್ಲುವಂತಹ
ಒಂದು ವಿಷಯ ಶಾಸ್ತ್ರದಲ್ಲಿ ನಮಗೆ ಸಿಗತ್ತೆ. ಅವಾಗೇನಾಗತ್ತೆ, ಈ ತಾತ್ಕಾಲಿಕವಾದ ರೊಟೀನನ್ನು ಹೇಳುವ ಶಾಸ್ತ್ರಗಳೆಲ್ಲ ಗಮನ ಕಡಿಮೆ ಆಗತ್ತೆ. ಈಗ ಇದು ಪ್ರೆಸೆಂಟ್ ಅಂದ್ರೆ ನಾವು ಈ ಟ್ಯಾಕ್ಸ್ ಪದ್ಧತಿಯನ್ನು ಓದಿದ ಹಾಗೆ, ಟ್ಯಾಕ್ಸ್ ಅನ್ನು ನಾವು ಓದ್ತೇವೆ, ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ. ಕಾನೂನನ್ನು ಓದ್ತಾ ಇರ್ತೇವೆ, ಚೇಂಜ್ ಆಗ್ತಾ ಇರುತ್ತೆ, ಅಮೆಂಡ್ಮೆಂಟ್ ಇರುತ್ತೆ. ಹಾಗಾದ್ರೆ ನಿತ್ಯವಾದದ್ದು ಯಾವುದು? ಹಾಗೆ ಶಾಸ್ತ್ರದಲ್ಲಿಯೂ ಯೋಚನೆ ಮಾಡಬೇಕು. ಆ ತರಹ ಯೋಚಿಸಿ ಆಡುವ ಮಾತು, ಅದನ್ನು ಕಂಡುಕೊಂಡಿದ್ದೀರಾ? ಅದಕ್ಕಾಗಿ ಆಶ್ಚರ್ಯ. ಅದು ಆಶ್ಚರ್ಯ. ಪರಮಂ ವಾಕ್ಯಂ, ಉತ್ಕೃಷ್ಟವಾದ ಮಾತು ನಿಮ್ಮದು. ಅದರಿಂದಾಗಿ ಅದನ್ನು ಕೇಳಲಿಕ್ಕೆ ಬಯಸಿದ್ದೇನೆ. ಅಯಂ ನಾರಾಯಣ ಶ್ರೀಮಾನ್ ಸರ್ವ ಪಾರ್ಥಿವ ಸನ್ನಿಧೌ ಭವಂತಂ ಬಹುಮಾನಾಚ್ಚ ಪ್ರಣಯಾಚ್ಚೈವ ಸೇವತೆ. ಅಯಂ ನಾರಾಯಣ ಶ್ರೀಮಾನ್, ನಿಮ್ಮ ಮಾತು ನೀವು ಎಷ್ಟು ಮುಖ್ಯ ಅಂದ್ರೆ, ಇದೋ ನಾರಾಯಣ ಕೃಷ್ಣನಾಗಿ ಎಲ್ಲ ಜನರ ಎದುರುಗಡೆ ನಿಮ್ಮನ್ನ ಬಹುಮಾನದಿಂದಲೂ, ಬಹುಮಾನ ಅಂದ್ರೆ ಗೌರವದಿಂದಲೂ ಪ್ರೀತಿಯಿಂದಲೂ ನಿಮ್ಮ ಬಳಿ ಇದ್ದಾನೆ. ಅಸ್ಯೈವತು ಸಮಕ್ಷನ್ನಃ ಪಾರ್ಥಿವಾನಾಂ ತಥೈವ ಚ ಇತಿವೃತ್ತಂ ಪುರಾಣಂಚ ಶ್ರೋತೃಣಾಂ ಪರಮಂ ಹಿತಂ. ನೀವು ಸಭಾಪರ್ವದ ನಾರದರ ವರ್ಣನೆ ಇದೆ. ವಿದ್ಯೆ ಅಂದ್ರೆ ಏನು, ನಾರದರು ಅಂದ್ರೆ ಜ್ಞಾನಿಗಳು, ಜ್ಞಾನಿ ಅಂದ್ರೆ ಏನು ಅಂತ ಅಲ್ಲಿ ಗೊತ್ತಾಗತ್ತೆ ನಮಗೆ. ಯಾಕೆ ನಾರದರ ಬಗ್ಗೆ ಸುಮಾರು 20 ರಿಂದ 25 ಶ್ಲೋಕದ ತನಕದ ವರ್ಣನೆ ಇದೆ. 25 ಶ್ಲೋಕದ ವರ್ಣನೆ ಬಹಳ ಸೊಗಸಾಗಿ ಇದೆ. ಅವ್ರು ಏನ್ ತಿಳ್ಕೊಂಡಿದ್ರು, ಅವರ ತಿಳುವಳಿಕೆಯಲ್ಲಿ ದೋಷಗಳು ಯಾವುದಿಲ್ಲ, ತಿಳುವಳಿಕೆಯಲ್ಲಿರುವ ಗುಣಗಳು ಯಾವುದು, ಜ್ಞಾನದ ಗುಣ ಯಾವುದು, ಜ್ಞಾನದ ದೋಷ ಯಾವುದಿಲ್ಲ, ಎಲ್ಲವನ್ನು ನಮಗೆ ಅದನ್ನು ತಿಳ್ಕೊಂಡಾಗ ಅಯ್ಯೋ ವಿದ್ವಾಂಸರು ಅಂದ್ರೆ ಯಾರನ್ನು ಹೇಳಬೇಕಪ್ಪ, ಅಲ್ಲಿ ನಿಜವಾದ ಐಡಿಯಾ ಬರೋದು, ಜ್ಞಾನದ ಬಗೆಗಿನ ಜ್ಞಾನ. ಇಲ್ಲಿ ನಮಗೆ ಸರಿಸುಮಾರು 10 ಶ್ಲೋಕಗಳಲ್ಲಿ ನಮಗೆ ಭೀಷ್ಮಾಚಾರ್ಯರ ಬಗೆಗೆ ಅವನು ಹೇಳ್ತಾ ಇರೋದನ್ನ ನೋಡಿ ನಾವು ಒಬ್ಬನನ್ನ ಹೆಂಗೆ ಗುರುತಿಸಬೇಕು, ಅವ್ರಿಗೂ ಗೊತ್ತು, ಇವ್ರಿಗೂ ಗೊತ್ತು, ಅವ್ರಿಗೂ ಗೊತ್ತು ಅಂತ ಅನ್ನೋದು ನಮಗೆ ನೋಡಿ ಗಾಬರಿ ಆಗುತ್ತೆ. ಜ್ಞಾನ ಇಷ್ಟೊಂದು ರಹಸ್ಯ ದುರ್ಲಭ ಅಂತ ಇವನು ಕೃಷ್ಣ, ಅಯ್ಯೋ ಇಷ್ಟೊಂದು ಜನ ಇದಾರಲ್ಲ ಅಂತ ನಮಗೆ ಏನ್ ಮಾಡೋದು? ಈ ಪ್ಯಾರಾಮೀಟರ್ ಇಟ್ಕೊಳ್ಳಿ, ಯಾವತ್ತಿದ್ರೂ ಸ್ವಲ್ಪವೇ ಜನ ಸಿಗೋದು. ಆ ಇನ್ಸೈಟ್, ಅಂತರ್ದೃಷ್ಟಿ ಇದೆಯಲ್ಲ, ಅದನ್ನು ಬೆಳೆಸ್ಕೊಳ್ಳೋದತ್ತ ಪ್ರಯತ್ನ ಪಡಬೇಕು. ಆ ಇನ್ಸೈಟ್ ಇದೆಯಾ, ನಿಮ್ಮ ವಿದ್ಯೆ ಸಾರ್ಥಕ. ಆ ಇನ್ಸೈಟ್ ಇಲ್ವಾ, ಆ ವಿದ್ಯೆ ಕೇವಲ ಒಂದು ಚಾಟರ್ ಬಾಕ್ಸ್. ಅದು ಅವನು ಆ ಚಾಟರ್ ಬಾಕ್ಸ್ ಪಟ 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 ಹೇಳ್ತಾ ಹೋಗ್ತಾನೆ, ನಿಮ್ಗೇನ್ ಬೇಕೋ ಅದನ್ನ ಹೇಳ್ತಾ ಹೋಗ್ತಾನೆ. ಕಂಪ್ಯೂಟರ್ನಲ್ಲಿ ಹಿಂಗೆ ಓದ್ತದ ಹೀಗೆ ಬರುತ್ತೆ. ಆ ಇನ್ಸೈಟ್ ಬೇಕು. ಆದ್ದರಿಂದಾಗಿ ಇತಿವೃತ್ತಂ ಪುರಾಣಂಚ ಶ್ರೋತೃಣಾಂ ಪರಮಂ ಹಿತಂ, ಇಷ್ಟ ಮಾತ್ರ ಅಲ್ಲ, ಹಿತವೂ ಆಗಬೇಕು. ಯದಿತೇಹಂ ಅನುಗ್ರಾಹ್ಯೋ ಭ್ರಾತೃಭಿ ಸಹಿತೋ ನಘ ಮತ್ಪ್ರಿಯಾರ್ಥಂ ಹಿ ಕೌರವ್ಯ ಸ್ನೇಹಾತ್ ಭಾಷಿಸು ಮರ್ಹಸಿ. ಅದರಿಂದಾಗಿ ಪ್ರೀತಿಯಿಂದ ನನ್ನ ಕುರಿತು ಮಾತನಾಡಿ. ಗುರುಗಳು ಪ್ರೀತಿ ತುಂಬಿದ ಕಣ್ಣಿನಿಂದ ನಮ್ಮನ್ನ ಮುಳುಗಿಸ್ತಾ ಹೇಳಬೇಕು. ಆ ಪ್ರೀತಿ ತುಂಬಿದ ಕಣ್ಣು. ಮತ್ ಪ್ರಿಯಾರ್ಥಂ ಹಿ ಕೌರವ್ಯ ಸ್ನೇಹಾದ್ ಭಾಷಿತು ಮರಹಸಿ, ಪ್ರೀತಿಯಿಂದ ಹೇಳಿ. ಸ್ನೇಹ. ನಾವು ಶಾಸ್ತ್ರ ಹೇಳಿ, ಮಾತು ಎಷ್ಟೇ ಕಠೋರವಾಗಿರಲಿ, ಆ ಪ್ರೀತಿ ಇರಬೇಕು ಹೇಳೋದ್ರಲ್ಲಿ. ಇವರಿಗೆ 10 ಹೊಳೆಯಲಿ ಅನ್ನೋ ಮನೋಭಾವ ಇರಬೇಕು. ನನ್ನ ಒಂದು ಮಾತು
ಇವರಲ್ಲಿ ಅನೇಕ ಅಂಕುರಗಳನ್ನು ಕೊಡಲಿ, ಶಾಸ್ತ್ರದ ಒಂದು ಹೊಳಹು ಇವರಲ್ಲಿ 10 ಹೊಳಹುಗಳಾಗಲಿ ಅಂತನ್ನುವ ಭಾವ ಇರಬೇಕು. ವೇದವ್ಯಾಸರು ಹಾಗೆ ಅನುಗ್ರಹಿಸಲಿ ಅಂತ ಒಳಗಡೆಯಿಂದ ಪ್ರಾರ್ಥನೆ ಮಾಡಿ ಹೇಳಬೇಕು. ಮತ್ಪ್ರಿಯಾರ್ಥಂ ಹಿ ಕೌರವ್ಯ ಸ್ನೇಹಾತ್ ಭಾಷಿತು ಮರ್ಹಸಿ. ಹೀಗೆ ಹೇಳಿದಾಗ ಭೀಷ್ಮಾಚಾರ್ಯರ ರಿಯಾಕ್ಷನ್ ಹೇಗಿತ್ತು? ತಸ್ಯ ತದ್ವಚನಂ ಶ್ರುತ್ವಾ ಸ್ನೇಹಾತ್ ಆಗತ ವಿಕ್ಲಬಃ ಪ್ರಪಿಬನ್ ಇವತಂ ದೃಷ್ಟ್ವಾ ಭೀಷ್ಮೋ ವಚನಮಬ್ರವೀತ್. ಈ ರೀತಿ ಹೇಳ್ತಾ ಇದ್ದಾಗ ಅವರಿಗೆ ತಪ್ಪಿಕೊಳ್ಳಬೇಕು ಅಂದ್ರೆ ಕೈ ನೆಲಕ್ಕೆ ಅಂಟಿದೆ, ಏಳ್ಲಿಕ್ಕಾಗಲ್ಲ. ಮತ್ತೆ ಪ್ರಪಿಬನ್ನಿವ, ಕಣ್ಣಿನಿಂದ ಕುಡಿಯುವರೋ ಎಂಬಂತೆ ನೋಡ್ತಾ ಹೇಳಿದ್ರು. ಅನುವ್ಯಾಖ್ಯಾನದಲ್ಲಿ ಒಂದು ಮಾತು ಬರುತ್ತೆ. ಒಂದು ಗ್ರಂಥವನ್ನ ಪ್ರಮಾಣ ಅಂತ ಚಿಂತನೆ ಮಾಡಬೇಕಾದ್ರೆ 3 ಎಕ್ಸ್ಟ್ರಾ ಕ್ವಾಲಿಟಿ ಇರಬೇಕು ಅಂತ. ಪ್ರಮಾಣ ಅಂದ್ರೆ ಏನು? ನಮ್ಮನ್ನು ಮುನ್ನಡೆಸುವಂತಹ ಮಾತು, ಇದ್ದದ್ದನ್ನ ಇದ್ದಂತೆ ಹೇಳೋದು ಬಿಡಿ. ಇದ್ದದ್ದನ್ನ ಇದ್ದಂತೆ ಹೇಳಬೇಕಾದ್ರೆ, ಇದ್ದದ್ದು ಇದ್ದಂತೆ ಅರ್ಥ ಆಗಬೇಕಾದ್ರೆ ಆ ಒಂದು ಶಾಸ್ತ್ರದಲ್ಲಿ ಅದರ ಇತಿಹಾಸವನ್ನು ನೋಡಬೇಕು ನೀವು. ಯಾರು ಏನಕ್ಕೆ ಏನು ಹೇಳಿದ್ರು ಅಂತ. ವಕ್ತೃ ಶ್ರೋತೃ ಪ್ರಸಕ್ತೀನಾಂ ಯದಾಪ್ತಿರನುಕೂಲತಾ ಆಪ್ತಿಮೂಲತಯಾ ಚೈವ ಶ್ರುತಿಮೂಲತಯಾ ತಥಾ ಯುಕ್ತಿಮೂಲತಯಾ ಚೈವ ಪ್ರಾಮಾಣ್ಯಂ ತ್ರಿವಿಧಂ ಮಹತ್ ಅಂತ ಅನುವ್ಯಾಖ್ಯಾನದ ಮಾತು. ಒಂದು ಗ್ರಂಥವನ್ನ ಪೂರ್ತಿಯಾಗಿ ಒಪ್ಪಿಕೊಳ್ಳಲಿಕ್ಕೆ ಈ 3 ಕ್ರೈಟೀರಿಯಾ ಇರಬೇಕು ಅಂತ. ಒಂದು ಆಪ್ತಿ ಮೂಲತಾ, ಆಪ್ತಿ ಇರಬೇಕು. ಆಪ್ತಿಯಲ್ಲಿ ಮತ್ತೆ 3 ಸಬ್ ಕ್ರೈಟೀರಿಯಾಗಳಿದೆ. ಏನು? ವಕ್ತೃ ಕರೆಕ್ಟ್ ಆಗಿರ್ಬೇಕು. ಏನಿರಬೇಕು? ವಕ್ತೃ ಕರೆಕ್ಟ್ ಆಗಿರಬೇಕು. ಶ್ರೋತೃ ಸರಿಯಾಗಿರ್ಬೇಕು. ವಕ್ತೃ ಸರಿಯಾಗಿದ್ದಾನೆ, ಶ್ರೋತೃ ಸರಿಯಾಗಿಲ್ಲ ಅಂದ್ರು ಏನರ್ಥ ಮಾಡ್ಕೊಳ್ತಾನೋ, ಏನೇನೋ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ಗುರುಗಳು ಭಂಡಾರಕೆರೆ ಸ್ವಾಮಿಗಳು ಮೈಸೂರಿಗೆ ಹೋಗಿದ್ದು. ಬಹಳ ನಾನು ಹೇಳ್ತಾ ಇರೋದು 95ರ ಕಥೆ. ಅದರಲ್ಲಿ ಅಲ್ಲಿ ಮೈಸೂರಲ್ಲಿ ಹೊಸ ದೇವಸ್ಥಾನ ಒಂದಾಗಿದೆ. ಸ್ವಾಮಿಗಳೇನು ಮಾಡಿದ್ರು, ಈ ದೇಹ ಅನ್ನೋದು ದೇವತೆಗಳ ನಗರ ಆಗಬೇಕು, ದೇಶ ಅನ್ನೋದು ಸಹಜವಾಗಿ ದೇವತೆಗಳ ನಗರ ಆಗತ್ತವಾಗ, ಅಂದ್ರೆ ದೇವರ ಸನ್ನಿಧಾನ ಇರಬೇಕು ಅನ್ನೋದು ಹೇಳಿತ್ತು. ಒಂದು ನಿರೂಪಕ ಮೈಕ್ ತಗೊಂಡ, ಎಷ್ಟೊಳ್ಳೆ ಸ್ವಾಮಿಗಳು ನೋಡಿ, ನಮ್ಮನ್ನೆಲ್ಲ ದೇವತೆಗಳು ಅಂತ ಹೇಳ್ತಾ ಇದ್ದಾರೆ ಅಂತ. ನಾವು ಏನು ಹೇಳಿದ್ ಏನು ಅರ್ಥ ಆಗುತ್ತೋ ದೇವರಿಗೆ ಗೊತ್ತು. ಅದರಿಂದಾಗಿ ವಕ್ತೃ ಸರಿಯಾಗಿದ್ರು ಶ್ರೋತೃ ಸರಿಯಾಗಿರ್ಬೇಕು. ಸರಿ, ವಕ್ತೃ ಸರಿಯಾಗಿರ್ತಾರೆ, ಶ್ರೋತೃನೂ ಸರಿಯಾಗಿರ್ತಾರೆ. ಪ್ರಸಂಗ ಹಾಸ್ಯದ್ದಿದ್ರೆ ತಮಾಷೆಯಲ್ಲಿ ಮಾತು, ತಮಾಷೆಯ ಮಾತುಕತೆಗಳಲ್ಲಿ ಅಸಂಗತವಾದದ್ದು ಮೂಡುತ್ತೆ. ತಮಾಷೆಯಲ್ಲಿ ಬಂದದ್ದನ್ನು ಸುಳ್ಳು ಅಂತ ಯಾರು ಹೇಳಲ್ಲ. ಯಾಕೆಂದ್ರೆ ಅದು ನಗೆಗಾಗಿಯೇ ಇರುವಂಥದ್ದು. ಆದ್ದರಿಂದ ವಕ್ತೃ ಸರಿಯಾಗಿರ್ಬೇಕು, ಶ್ರೋತೃ ಸರಿಯಾಗಿರ್ಬೇಕು, ಪ್ರಸಂಗ ಸರಿಯಾಗಿರ್ಬೇಕು. ವಕ್ತೃ ಶ್ರೋತೃ ಪ್ರಸಕ್ತೀನಾಂ ಏನು ಅನುಕೂಲತಾ ಇದೆ, ಇದನ್ನ ಆಪ್ತಿ ಅಂತ ಕರೀತಾರೆ. ಇದು ಇರಬೇಕು ಒಂದು ಗ್ರಂಥಕ್ಕೆ. ಯುಕ್ತಿ ಮೂಲ, ಲಾಜಿಕಲ್ ಆಗಿ ಇರಬೇಕು. ಅಂದ್ರೆ ಏನೋ ಲಾಜಿಕಲ್ ಪರಿಭಾಷೆಯಿಂದ ಇರಬಾರದು. ಪರಿಭಾಷೆ ಅಂತಲ್ಲ, ಪರ್ಫೆಕ್ಟ್ ಆಗಿರ್ಬೇಕು, ವಿರೋಧ ಇರಬಾರದು. ಆಪ್ತಿ ಮೂಲತಯಾ ಚೈವ ಯುಕ್ತಿ ಮೂಲತಯಾ ತಥಾ
ಶ್ರುತಿ ಮೂಲತಯ ಚೈವ, ವೇದಕ್ಕೆ ವಿರುದ್ಧ ಆಗಿರಬಾರದು. ಈ 3 ಕ್ವಾಲಿಟಿ ಇದ್ರೆ ಆ ಗ್ರಂಥವನ್ನ ಹಣೆಗೊತ್ಕೊಂಡು ಮುಂದೆ ನಡೀರಿ. ಒಂದು ಗ್ರಂಥವನ್ನ ಪರೀಕ್ಷೆ ಮಾಡೋದೇ ಹೀಗೆ. ದೃಶ್ಯತೆ ಬ್ರಹ್ಮಸೂತ್ರಾಣಂ ಸರ್ವಶಃ ದೃಶ್ಯತೆ. ಬ್ರಹ್ಮಸೂತ್ರಕ್ಕೆ ಈ ಎಲ್ಲ ಕ್ವಾಲಿಟಿ ಇದೆ. ಹೇಳಿದವರು ಯಾರು? ವೇದವ್ಯಾಸರು. ಕೇಳಿದವರು ಯಾರು? ಬ್ರಹ್ಮಾದಿಗಳು. ಯಾವ ಪ್ರಸಂಗ? ಇವರಿಗೆ ಜ್ಞಾನ ಬರಲಿ ಅನ್ನುವ ಉದ್ದೇಶದಿಂದಲೇ ಹೇಳಿದ್ದು. ಕಾಂಟೆಕ್ಸ್ಟ್ ಏನು? ಜ್ಞಾನದ ಕಾಂಟೆಕ್ಸ್ಟ್. ಜ್ಞಾನ ಸಿಗಲಿ ಇವರಿಗೆ ಅನ್ನುವ ಪ್ರೀತಿ ಅದರಲ್ಲಿತ್ತು. ವಕ್ತೃ ಶ್ರೋತೃ ಪ್ರಸಕ್ತಿ ಇದೆಲ್ಲ ಇರುತ್ತೆ. ಆದ್ದರಿಂದ ಇದು ನೋಡಿ ಇಲ್ಲಿದೆ. ನೀವು ಬೇರೆ ಕಡೆ ಇಲ್ವೇ ಇಲ್ಲ. ನೀವು ಬೌದ್ಧರ ಗ್ರಂಥಗಳಲ್ಲಿ ನೋಡಿದ್ರೆ ಬುದ್ಧ ಏನು ಮಾತಾಡಲಿಲ್ಲ. ಅವ್ರು ಹೇಳ್ತಾರೆ, ಬುದ್ಧ ಹೇಳದೇ ಇರೋದನ್ನು ಬೌದ್ಧರು ಹೇಳಿದ್ರೆ ಬುದ್ಧ ಹೇಳಿದ್ದು ಅಂತಾನೆ ಅನ್ಕೋಬೇಕು ಅಂತ ಹೇಳಿ ಅವ್ರದ್ದು ಒಕ್ಕಣೆ ಇದೆ. ಬೋಧಿಚರ್ಯಾವತಾರದಲ್ಲಿ, ಆಮೇಲೆ ಇದರಲ್ಲಿ ಲಂಕಾವತಾರ ಸೂತ್ರದಲ್ಲಿ ಹೀಗಿದೆ. ಅದರಿಂದಾಗಿ 3 ಇರಬೇಕು. ಅದು ಇಲ್ಲಿದೆ ನಮಗೆ. ಪ್ರಪಿಬನ್ನಿವತಂ ದೃಷ್ಟ್ವಾ ಸ್ನೇಹಾತ್ ಆಗತ ವಿಕ್ಲವ, ಪ್ರೀತಿಯಿಂದ ಅವನನ್ನು ನೋಡ್ತಾ, ಕಣ್ಣಿನಿಂದಲೇ ಕುಡಿಯುವಲೋ ಎಂಬಂತೆ ನೋಡ್ತಾ ಹೇಳಿದ. ಶೃಣುರಾಜನ್ ಪುರಾವೃತ್ತಮಿತಿಹಾಸಂ ಪುರಾತನಂ. ಈ ರೀತಿ ಹೇಳಿ ಮಧ್ಯದಲ್ಲಿ ನಿಲ್ಲಿಸಿದ್ರು ಅವರು ಭೀಷ್ಮಾಚಾರ್ಯರು. ಪ್ರಣಮ್ಯ ಚಿರತಾ ಹರಿಂ, ಈ ರೀತಿ ಹೇಳ್ತೇನೆ ಇತಿಹಾಸ ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸಿ ಕೃಷ್ಣನನ್ನು ನೋಡಿದ್ರಂತೆ. ಕಣ್ಗಳಲ್ಲೇ ನಮಸ್ಕಾರ ಮಾಡಿದ್ರು. ಧರ್ಮರಾಜಂ ತಮೀಕ್ಷೇದಂ ಪುನರ್ವಕ್ತುಂ ತಮಾರಭತ್. ಧರ್ಮರಾಜನನ್ನು ನೋಡಿ ನುಡಿದರು. ಒಂದು ಕ್ಷಣ ಬ್ರೇಕ್. ಒಂದು 20 ನಿಮಿಷದ ಸೈಲೆನ್ಸ್. 20 ಸೆಕೆಂಡಿನ ನಿಮಿಷ ಅಲ್ಲ, 20 ನಿಮಿಷ ಅಂದ್ರೆ ಸಂಸ್ಕೃತದಲ್ಲಿ ಸೆಕೆಂಡ್ ಅಂತ ಅರ್ಥ. ಕಣ್ಣು ರೆಪ್ಪೆ ಮಿಟಿಕಿಸುವಷ್ಟು ಹೊತ್ತು ಅಂತ ನಿಮಿಷ, 1 ಸೆಕೆಂಡ್ ಅಂತ ಅರ್ಥ. ಆದ್ರೆ ಇಲ್ಲಿ ನಿಮಿಷ ಅಂದ್ರೆ ಮಿನಿಟ್ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಒಂದು 20 ಸೆಕೆಂಡ್ ಕೃಷ್ಣನನ್ನ ನೋಡಿ ಕಣ್ಣಿನಿಂದ ನಮಸ್ಕಾರ ಮಾಡಿ ಮತ್ತೆ ಧರ್ಮರಾಜನನ್ನು ಕುರಿತು ನುಡಿದರು. ಆ ಶ್ಲೋಕ ನೋಡಿ. ಏತಾವದುಕ್ತ್ವಾ ಗಾಂಗೇಯ. ಹಿಂದಿನ ಶ್ಲೋಕ ಏನಿದೆ? ಶೃಣುರಾಜನ್ ಪುರಾವೃತ್ತಮಿತಿಹಾಸಂ ಪುರಾತನಂ. ಏತಾವದುಕ್ತ್ವಾ ಗಾಂಗೇಯ ಪ್ರಣಮ್ಯ ಚಿರತಾ ಹರಿಂ ಧರ್ಮರಾಜಂ ಸಮೀಕ್ಷೇದಂ ಪುನರ್ವಕ್ತುಂ ತಮಾರಭತ್. ಮತ್ತೆ ಏನು? ಭೀಷ್ಮ ಅಯಂ ನಾರಾಯಣ ಶ್ರೀಮಾನ್ ಪುತ್ರಾರ್ಥೇ ವ್ರತಕಾಂಕ್ಷಯ ದೀಕ್ಷಿತೋ ಹಿ ಮಹಾಬಾಹು ಪುರಾ 12 ವಾರ್ಷಿಕಂ. ಇದೇ ನಾರಾಯಣ. ಕೃಷ್ಣನನ್ನು ತೋರಿಸಿ ಅವರು ಅನ್ನೋದು ಇದೇ ನಾರಾಯಣ ಮಗನಿಗಾಗಿ 12 ವರ್ಷಗಳ ಕಾಲ ತಪಸ್ಸು ಮಾಡಿದ. ದೀಕ್ಷಿತಂ ಕೇಶವಂ ದ್ರಷ್ಟುಂ ಅಭಿಜಗ್ಮುರ್ಮಹರ್ಚಯ ಸೇವಿತ್ವಾ ಚ ಮಹಾತ್ಮಾನಂ ಪ್ರೀಯಮಾಣಂ ಜನಾರ್ದನಂ. ಕೇಶವ ದೀಕ್ಷಿತನಾದ ಅಂತ ಬಂದರು. ಇದಕ್ಕೆ ಆಚಾರ್ಯರು ನಿರ್ಣಯ ಕೊಡ್ತಾರೆ, ಇದು ಯಾವ ಕಾಲದಲ್ಲಿ ನಡೆದದ್ದು ಅಂತ. ಯಾವ ಕಾಲದಲ್ಲಿ ಇದನ್ನು ಹೊಂದಿಸೋದು? ರುಕ್ಮಿಣಿಯ ಮದುವೆ ಆದ ಕೂಡಲೇ ಅನ್ನೋದಾ? ರುಕ್ಮಿಣಿಯ ಮದುವೆ ಆದ ಕೂಡಲೇ 12 ವರ್ಷ ಅಂದ್ರೆ ಸತ್ಯಭಾಮೆನ ಯಾವಾಗ ಮದುವೆ ಆಗಿದ್ದು? ಇದೆಲ್ಲ ಸಮಸ್ಯೆಗಳು. ಅದರಿಂದಾಗಿ ಅವಾಗಲ್ಲ. ಮತ್ತೆ ಎಲ್ಲ ಮುಗಿದ್ಮೇಲೆ ಆಗಿದ್ದ? ಅವಾಗಲೂ ಅಲ್ಲ. 12 ವರ್ಷ ದೀರ್ಘಕಾಲದ ತಪಶ್ಚರ್ಯೆ
ಆ ಗ್ಯಾಪಲ್ಲಿ ಪಾಂಡವರ ಜೀವನದಲ್ಲಿ ಏನಾಯ್ತು ಅಂತಂದ್ರೆ ನೋಡಿದ್ರೆ ಕೃಷ್ಣ ಇದ್ದೇ ಇದ್ದಾನೆ, ಅಲ್ಲೆಂತ ಮಾಡೋದು? ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಪಾಂಡವರು ವನವಾಸಕ್ಕೆ ಹೋದಾಗ ಕೃಷ್ಣ ಸುಮಾರು 67-68 ವರ್ಷದವನಾದಾಗ ಪ್ರದ್ಯುಮ್ನನನ್ನ ಮತ್ತೆ ಹೊಟ್ಟೆ ಒಳಗಡೆ ಹಾಕಿಕೊಂಡು ಹೋದ ಅಂತೆ. ಒಂದೇ ದಿವಸದಲ್ಲಿ 12 ರಾಶಿಯಲ್ಲಿ ಸಂಚಾರ ಮಾಡಿಬಿಟ್ಟ ಬೃಹಸ್ಪತಿ. ಆಜ್ಞೆಯ ಚಾರಯಾಮಾಸ ಕ್ಷಿಪ್ರಂ 12 ರಾಶಿಷು ಅಂತಾರೆ. ಆಗ 12 ವರ್ಷ ಆಯ್ತೋ ಇಲ್ವೋ? ಒಂದೇ ದಿವಸದಲ್ಲಿ 12 ವರ್ಷ ಆಯ್ತು. ಯಾವ ಮಾನದಿಂದ ಆಯ್ತು 12 ವರ್ಷ? ಗುರು 12 ರಾಶಿಗಳಲ್ಲಿ ಸಂಚಾರ ಮಾಡಿದ್ರಿಂದ ಆಯ್ತು. ಇದರಿಂದ ಏನು ಗೊತ್ತಾಯ್ತು? ದೇವರು ಸರ್ವಸಮರ್ಥ. ಭೂಗೋಳ ಖಗೋಳಗಳಲ್ಲಿ ಬದಲಾವಣೆಯನ್ನು ಅವನೇ ಮಾಡಿರೋದು, ನಿಯಮವನ್ನು ಅವನೇ ಮಾಡಿರೋದು, ಅಪವಾದವನ್ನು ಅವನೇ ತರಬಲ್ಲ ಅಂತ ಗೊತ್ತಾಯ್ತಷ್ಟೆ. ಅವಾಗ ಆ ಕಾಲ ಒಂದೇ ದಿವಸ ಇದು. ಅವಾಗ ಅಂದ್ರೆ 12 ವರ್ಷಗಳ ಕಾಲ ಏನು ತಪಸ್ಸಿಗೆ ಕೂತ ಅಂತ ಈ ಭಾವವನ್ನು ಇಟ್ಟುಕೊಂಡು ಹೇಳೋದು. ಇದು ದರ್ಶನ, ಋಷಿಗಳ ದರ್ಶನವನ್ನು ಇಟ್ಟುಕೊಂಡು ವೇದವ್ಯಾಸರು ಹೇಳಿದ್ದು. ಮನುಷ್ಯ ದರ್ಶನದಲ್ಲಿ ಒಂದೇ ದಿವಸ. ಯಾರ್ಯಾರು ಬಂದರು ಅವನನ್ನು ನೋಡ್ಲಿಕ್ಕೆ? ನಾರದ ಪರ್ವತಶ್ಚೈವ ಕೃಷ್ಣದ್ವೈಪಾಯನಸ್ತಥಾ. ನಾರದರು ಪರ್ವತ, ವೇದವ್ಯಾಸರು, ಅಸಿತ ದೇವಲ, ಕಾಶ್ಯಪ, ಹಸ್ತಿ ಕಾಶ್ಯಪ, ಜಮದಗ್ನಿ, ಧೌಮ್ಯ, ವಾಲ್ಮೀಕಿ, ಹಾಗೆ ಇನ್ನಷ್ಟು ಅಪರೇಪಿ ತಪಸ್ಸಿದ್ಧಾ ಸತ್ಯವ್ರತ ಪರಾಯಣಾ ಶಿಷ್ಯೈರನುಗತಾಸ್ತರವೇ ಬ್ರಹ್ಮವಿದ್ಭಿರಕಲ್ಮಷೈಹಿ. ಎಲ್ಲರೂ ಶಿಷ್ಯರೊಡಗೂಡಿ ಬಂದ್ರಂತೆ. ಕೇಶವಸ್ತಾನ ಬಿಗತಾನ್ ಪ್ರೀತ್ಯಾತಂ ಪರಿಗೃಹ್ಯ ಚ. ಕೇಶವ ಶ್ರೀಕೃಷ್ಣ ಅವರನ್ನ ಎದುರುಗೊಂಡು ಅತಿಥಿ ಸತ್ಕಾರವನ್ನು ಮಾಡಿದ. ದೇವಕೀ ತನಯೋ ದೃಷ್ಟ್ವಾ ದೇವತುಲ್ಯಮಕಲ್ಪಯತ್ ಉಪವಿಷ್ಟೇಚು ತರವೇಚು ವಿಷ್ಟರೇಚು ತದಾನಘಾ. ಅವರೆಲ್ಲರೂ ಕೂಡ ಆಸನದಲ್ಲಿ ಕುಳಿತರು. ಆಯಾಸವನ್ನು ಪರಿಹರಿಸಿಕೊಂಡ ಮೇಲೆ ಪರಸ್ಪರಂ ಕಥಾ ದಿವ್ಯಾ ಪ್ರಾವರ್ತಂತ ಮನೋರಮಾ. ಒಳ್ಳೊಳ್ಳೆ ಕಥೆಗಳು ಅಂದರೆ ಮಾತುಗಳು ಜರುಗಿದವು. ಅದನ್ನ ವಿಷ್ಣೋರ್ನಾರಾಯಣಸ್ಯೈವ ಪ್ರಸಾದಾತ್ ಕಥಯಾಮಿತೇ. ದೇವರ ಅನುಗ್ರಹದಿಂದ ಹೇಳುತ್ತೇನೆ. ತತ್ರ ಗೋ ವೃಷಭಾಂಕಸ್ಯ ಪ್ರಭಾವು ಭುನ್ಮಹಾತ್ಮನಃ. ಅವರಿಬ್ಬರ ಮಾತಿನಲ್ಲಿ ಉಮಾ ಮತ್ತು ಮಹೇಶ್ವರರ ಸಂವಾದ ಬಂತು. ಗೌರಿ ಮತ್ತೆ ಎಲ್ಲಾ ತಂತ್ರಗ್ರಂಥಗಳು ಅವರಿಬ್ಬರ ಮೂಲಕವೇ ಬಂದಿದ್ದು. ಆಗಮ ಅನ್ನೋದಕ್ಕೆ ನಿರ್ವಚನ ಏನು ಗೊತ್ತಾ? ಆಗತಂ ಹರವಕ್ತ್ರೇಭ್ಯ ಗತಂಚ ಗಿರಿಜಾನನೆ ಮಿತಂಚ ಸಜ್ಜನೈಃ ತೂರ್ಣಂ ಆಗಮಃ ಕಥ್ಯತೆ ಬುಧೈಃ ಅಂತ. ಆಗತಂ ಶಿವವಕ್ತ್ರೇಭ್ಯ, ಶಿವನ ಬಾಯಿಂದ ಬಂದದ್ದು, ಪಾರ್ವತಿಯ ಮನಸ್ಸಿಗೆ ತೆರಳಿದ್ದು, ಸಜ್ಜನರೆಲ್ಲ ತಿಳಿದದ್ದು. ಆಗಮ ಅಂತ ಎಲ್ಲವೂ ಕೂಡ. ಅದರಿಂದ ಅಲ್ಲಿ ಅವರ ಮಾತಿನಲ್ಲಿ ಶಿವ ಹಾಗೂ ಪಾರ್ವತಿಯರ ಸಂವಾದವೂ ಇಣುಕಿತು. ಅವರು ಶಿವ ಏನು ಹೇಳಿದ, ಪಾರ್ವತಿ ಏನು ಕೇಳಿದ್ಲು ಇತ್ಯಾದಿಗಳು. ತತ್ರ ಯತ್ರ ದೇವಿ ಮಹಾದೇವಂ ಅಪೃಚ್ಛತ್ ಸಂಶಯಾನ್ ಪುರ ಕಥಯಾಮಾಸ ದೇವೇಶಃ ದಿವ್ಯ ಪ್ರಿಯ ಚಿಕೀರ್ಷಯ. ಈ ಭಾರತೀಯ ಮುಸ್ಲಿಮರು
ಮೊದಲ ಪ್ರವಾದಿ ಶಿವ ಅಂತ ಒಂದು ವಾದ ಇದೆ ಅವರು, ಭಾರತೀಯ ಮುಸ್ಲಿಮರದು. ಶಿವ ಹೇಳಿದ್ದು, ಅಲ್ಲಾಹುವಿನ ಮಹಿಮೆಯನ್ನು ಮೊದಲು ಶಿವ ಹೇಳಿದ್ದು. ಒಂದು ಡಿಬೇಟ್ ಕರೆದಿದ್ರು ಅವಾಗ. ಹೌದು ಅಂದೆ ನಾನು. ಶಿವ ಹಾಗೂ ಪಾರ್ವತಿಯರ ಸಂವಾದದಲ್ಲೇ ಬಂದದ್ದು. ಏನು ಬಂದರೂ ಅದು ಅವರಿಬ್ಬರದೇ. ಯಾಕೆಂದ್ರೆ ಇವನು ಮನೋಭಿಮಾನಿ, ಅವಳು ವಾಗಭಿಮಾನಿನಿ. ಅವರಿಬ್ಬರ ದಾಂಪತ್ಯದಲ್ಲೇ ಮಾತು ಮತ್ತು ಮನಸ್ಸುಗಳ ಒಂದು ಅಭಿವ್ಯಕ್ತಿ ಆಗೋದು. ಹೀಗಾಗಿ ಇದೊಂದು ಮಾತ್ರ ಅಲ್ಲ, ಏನೇ ಬಂದರೂ ಅವರಿಬ್ಬರದೇ ಮಾತುಕತೆ. ಅಲ್ಲಿಂದ ಡೈವರ್ಟ್ ಆಗೋಯ್ತು ವಿಷಯ. ಹೋಗಿದ್ದು ಏನಕ್ಕೆ ಅಂದ್ರೆ, ಅಲ್ಲಿ ಯಾರೋ ಒಬ್ಬರು ಭಾರತೀಯ ಮುಸಲ್ಮಾನರು ಶಿವನೇ ಮೊದಲ ಪ್ರವಾದಿ, ಫಸ್ಟ್ ಪ್ರೊಫೆಟ್ ಶಿವ, ಹೌದು ಅಂತ. ಇದ್ರ ಬಗ್ಗೆ ಪ್ರಶ್ನೆ ಶುರು ಆಗೋಯ್ತು. ಮಾತಿನ ಅಭಿಮಾನಿ ಅಂದ್ರೇನು, ಮನಸ್ಸಿನ ಅಭಿಮಾನಿ ಅಂದ್ರೇನು, ಅದು ಇಡೀ ಶಿವನ ಬಗ್ಗೆ ಆಗಿ ಹೋಯ್ತು, ಇಡೀ ಸೆಷನ್. ಹಾಗೆ ನನ್ನನ್ನು ಕೇಳಿದ್ರು, ಅಲ್ಲ ನೀವು ಬ್ರಹ್ಮಕರಾರ್ಚಿತ ಅಂತ ಅನ್ನೋದ್ರ ಬಗ್ಗೆ ಎಲ್ಲ ಏನು ಎಲ್ಲವೂ ಬ್ರಹ್ಮಕರಾರ್ಚಿತವೇ. ನಮ್ಮ ಒಳಗಡೆ ಅವರಿದ್ದು ಅವರೇ ತಾನೇ ಪೂಜೆ ಮಾಡಿಸ್ಬೇಕಾದದ್ದು. ಬ್ರಹ್ಮದೇವರು ಕೊಟ್ಟ ಜ್ಞಾನ, ಬ್ರಹ್ಮದೇವರ ಪರಂಪರೆ ಇಲ್ಲದೆ ಹೋದ್ರೆ ನಾವೇನು ಪೂಜೆ ಮಾಡ್ತಾ ಇದ್ವಿ. ಇನ್ನು ಮುಖ್ಯ ಪ್ರಾಣ ಎಲ್ಲವೂ ಮಧ್ವಕರಾರ್ಚಿತವೇ. ಉಚ್ಚಾವಚಾಯೇನ ತಮಸ್ತ ಚೇಷ್ಟಾ ಕಿಂ ತತ್ರ ಚಿತ್ರಂ ಚರಿತಮ್ಮ, ಎಲ್ಲವೂ ಕೂಡ ಮಧ್ವಕರಾರ್ಚಿತವೇ. ನಮ್ಮ ಮನೆಯಲ್ಲಿರುವ ದ್ವಿಭುಜ ಕಾಳಿಯ ಮರ್ದನ ಅವನು, ಅದು ಮಧ್ವಕರಾರ್ಚಿತವೇ. ನನ್ನ ಒಳಗಡೆ ಅವರೇ ನಿಂತು ಪೂಜೆ ಮಾಡಿಸ್ತಾ ಇರು ಅಷ್ಟೇ. ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಇವನೇನೋ ಬಹಳ ತಲಾರಟೆ ಅಂತ ಆಚೆ ಹೋದ್ರು. ಆದ್ರೆ ನಾನು ಹೇಳಿದ್ದು ಶಾಸ್ತ್ರದ ವಿಚಾರವೇ ಬೇರೆ ಅಲ್ಲ. ಅದರಿಂದ ತತ್ರ ಗೋವೃಷಭಾಂಕಸ್ಯ ಪ್ರಭಾವೋ ಭೂನ್ಮಹಾತ್ಮನಃ ಯತ್ರ ದೇವಿ ಮಹಾದೇವಮಪೃಚ್ಛತ್ ಸಂಚಯಾನ್ ಪುರ. ಎಲ್ಲ ಆಗಮಗಳ ಮೂಲ ಶಕ್ತಿಗಳಾದ ಎರಡು, ಒಂದು ಪುರುಷ ಶಕ್ತಿಯಾಗಿ ಸದಾಶಿವ, ಸ್ತ್ರೀ ಶಕ್ತಿಯಾಗಿ ಪಾರ್ವತಿ. ಅವರಿಬ್ಬರು ಸಂಶಯಗಳನ್ನು ಕೇಳಿದ್ರು. ಆಗ ಇವನು ಉತ್ತರ ಕೊಟ್ಟ. ಉಮಾಪತ್ಯೋಶ್ಚ ಸಂವಾದಂ ಶೃಣುತಾತ ಮನೋರಮಂ ವರ್ಣಾಶ್ರಮಾನಾಂ ಧರ್ಮಶ್ಚ ತತ್ರ ತಾತ ಸಮಾಹಿತಃ. ಋಷಿ ಧರ್ಮ, ರಾಜಧರ್ಮ, ಗೃಹಸ್ಥ ಧರ್ಮ, ಕರ್ಮ ಪಾಕ ಫಲಾನಿಚ. ಏನು ಕರ್ಮ ಮಾಡಿದ್ರೆ ಏನು ಫಲ, ದೇವಗುಹ್ಯ, ದಾನ ಧರ್ಮ ವಿಧಿ, ಯಮ ನಿಯಮ, ಯಮಲೋಕದ ವಿಧಾನ, ಸ್ವರ್ಗಲೋಕಕ್ಕೆ ಯಾರು ಹೋಗ್ತಾರೆ, ಪ್ರಾಣವನ್ನು ಬಿಡುವಾಗ ಏನೇನಾಗತ್ತೆ, ತೀರ್ಥಚರ್ಯ, ಮೋಕ್ಷ ಧರ್ಮ ವಿಧಾನ, ಸ್ತ್ರೀ ಧರ್ಮ, ಇದೆಲ್ಲವೂ ಕೂಡ ಅವರಿಬ್ಬರ ಸಂಭಾಷಣೆಯಲ್ಲಿ ಬಂತು. ರುದ್ರಾಣ್ಯ ಸಂಶಯ ಪ್ರಶ್ನ ಯತ್ರ ತಾತ ಪ್ರವರ್ತತೆ. ರುದ್ರಾಣಿ ಅಂತಂದ್ರೆ ಪಾರ್ವತಿ. ಆ ಪಾರ್ವತಿ, ಶಿವಾನಿ ಅಂದ್ರೂ ಅದೇ ಅರ್ಥ. ಶಿವಾನಿ ಅಂದ್ರೆ ಶಿವನ ಧರ್ಮಪತ್ನಿ ಅಂತ, ಶಿವನ ಪತ್ನಿ ಅಂತ. ಧನ್ಯಂ ಯಶಸ್ಯಮಾಯುಷ್ಯಂ, ಇದು ಅತ್ಯಂತ ಕೇಳಬೇಕಾದದ್ದು, ಕೀರ್ತಿಯನ್ನು ಕೊಡುವಂಥದ್ದು, ಆಯುಷ್ಯವನ್ನು ಹೆಚ್ಚು ಮಾಡುವಂಥದ್ದು, ಧರ್ಮ ಪ್ರೇರಕವಾದದ್ದು, ಮನಸ್ಸಿಗೆ ಪುಷ್ಟಿಯನ್ನು ನೀಡುವಂಥದ್ದು. ಅದನ್ನು ಹೇಳ್ತೇನೆ ಕೇಳು. ಈ ಇತಿಹಾಸವನ್ನ ಬೆಳಗ್ಗೆ ಸಾಯಂಕಾಲ ಕೇಳಬೇಕು. ಬೆಳಗ್ಗಾಗಲಿ ಸಾಯಂಕಾಲ ಆಗಲಿ ಕೇಳಬೇಕು ಅಂತ. ಅಂದ್ರೆ ಎಲ್ಲನೂ ಹೇಗೆ ಮಾಡ್ತಾ ಇರೋದು, ದಿವಸ ಒಂದಿಷ್ಟು ಪಾರಾಯಣ ಮಾಡ್ರಪ್ಪ, ಎಲ್ಲನೂ ಒಂದು ನಿಮ್ಮ ಜೀವಿತಾವಧಿಯಲ್ಲಿ ಒಂದಿಷ್ಟು ಪಾರಾಯಣ ಆಗುತ್ತೆ. ಎಲ್ಲಕ್ಕೂ ಹೀಗೆ ಹೇಳ್ತಾರಲ್ಲ ಅಂದ್ರೆ ಹೌದು, ಎಲ್ಲನೂ ಪಾರಾಯಣ ಮಾಡಿ ಅಂತ ಅರ್ಥ. ಭಾಗವತದಲ್ಲಿ ಕೆಲವೊಂದು ಅಧ್ಯಾಯಗಳನ್ನ, ಕೆಲವೊಂದು ಸ್ಕಂದವನ್ನ ಹೀಗೆ ಮಾಡಿದ್ರೆ ಹಿಂಗೆ ಒಳ್ಳೇದಾಗತ್ತೆ. ಮಹಾಭಾರತದಲ್ಲೂ ಹಾಗೆ ಹೇಳ್ತಾರೆ, ಅಂದ್ರೆ ಪಾರಾಯಣ ಮಾಡ್ತಾ ಇರಿ ಅಂತ. ತಥೋ ನಾರಾಯಣೋ ದೇವ ಸಂಕ್ಲಿಷ್ಟೋ ವ್ರತಚರ್ಯಯ ವನ್ನಿರ್ವಿನಿಸೃತೋ ವಕ್ತ್ರಾತ್ ಕೃಷ್ಣಸ್ಯಾದ್ಭುತ ದರ್ಶಿನಃ. ಆಮೇಲೆ ದೇವರು ಎದ್ದು ನಿಂತ ಅಂತೆ.
ವ್ರತಚರ್ಯದಿಂದ ಬಹಳ ಕಷ್ಟಪಟ್ಟಿದ್ದ ಕೃಷ್ಣ ಜನರಿಗನ್ಸಿದ್ದನ್ನ ಹೇಳ್ತಾ ಇರೋದು. ಎದ್ದು ನಿಂತು ಅಬ್ಬಾ ಅನ್ನಂತೆ ಅವನ ಬಾಯಿಂದ ಬೆಂಕಿ ಹೊರಗಡೆ ಬಂತು. ವನಿರ್ವಿನಿಸ್ತ್ರಿತೋ ವಕ್ತ್ರಾತ್ ಕೃಷ್ಣಸ್ಯ ಅದ್ಭುತ ದರ್ಶನ ಅಗ್ನಿನಾ ತೇನ ಮಹತಾ ನಿಸೃತೇನ ಮುಖಾದ್ವಿನೋ ವಿಭೋ ಪಶ್ಚತಾಮೇವ ತರವೇತಾಂ ದಗ್ಧ ಏವ ನಗೋತ್ತಮ. ಯಾವಾಗ ದೇವರು ಬೆಂಕಿಯನ್ನು ಉಗುಳಿದನೋ ಆ ಉಗುಳಿದ ಬೆಂಕಿ ಇಡೀ ಕಾಡನ್ನು ಸುಟ್ಟಿತು. ಮೃಗಪಕ್ಷಿಗಣ ಕಿರಣ ಶ್ವಾಪದೈರಪಿ ಸಂಕುಲ ವೃಕ್ಷ ಗುಲ್ಮಲತಾ ಕಿರಣ ಮಥಿತೋ ದೀನದರ್ಶನ. ಎಲ್ಲ ಇತ್ತು, ಪ್ರಾಣಿ ಇತ್ತು, ಪಕ್ಷಿ ಇತ್ತು, ಕ್ರೂರ ಮೃಗಗಳಿತ್ತು, ಮರ ಇತ್ತು, ಪೊದರಿತ್ತು, ಬಳ್ಳಿ ಇತ್ತು, ಎಲ್ಲವೂ ಸುಟ್ಟು ಹೋಯ್ತು. ದೇವರು ನೋಡಿದ ಕೂಡಲೇ ಸುಟ್ಟು ಹೋಯ್ತು. ಅಯ್ಯೋ ದೇವರೇ, ವನಭಕ್ಷಕನಾದ್ನ ದೇವರು ಅಂದ್ರೆ ದೇವರ ಕೃಪಾದೃಷ್ಟಿ ಸುಟ್ಟು ಹೋದ ಮೇಲೆ ಮತ್ತೆ ಆ ಮರಗಳೆಲ್ಲ ಬೆಳೀತು. ಕೂಡಲೇ ಒಂದು ಕ್ಷಣದಲ್ಲಿ ಸುಟ್ಟಿತು, ಮತ್ತೆ ಬೆಳೆಯಿತು. ಸಿದ್ಧಚಾರಣ ತಂಗೈಶ್ಚ ಪ್ರಸನ್ನೈರಭಿಚೋಪಿತ. ಎಲ್ಲರೂ ಸಂತೋಷಗೊಂಡಿದ್ರು, ಎಲ್ಲರಿಗೂ ಆಶ್ಚರ್ಯವೂ ಆಯಿತು. ಮುನಿಗಳೆಲ್ಲ ನೋಡಿದ್ರು. ತಂ ದೃಷ್ಟ ಹೃಷ್ಟ ರೋಮಾಣ, ರೋಮಾಂಚನ ಆಗಿ ಹೋಯಿತು. ಆ ರೋಮಾಂಚನವನ್ನೇ ಗೂಸ್ ಬಂಪ್ಸ್ ಅನ್ಬೇಕಿವತ್ತು. ರೋಮಾಂಚನ ಸಾಕಲ್ವಾ? ರೋಮಾಂಚನವಾಯಿತು. ತದದ್ಭುತಮಚಿಂತ್ಯಂಚ, ಎಲ್ಲರಿಗೂ ಆಶ್ಚರ್ಯವೂ ಆಯಿತು. ಸಾಧ್ವ ಸಾಕುಲಲೋಚನಾ, ಒಳಗಡೆಯಿಂದ ಒಂದು ಸ್ವಲ್ಪ ಭಯವೂ ಉಂಟಾಯಿತು. ನ ಕಿಂಚಿದಬ್ರುವನಸ್ತತ್ರ ಶುಭಂ ವಾ ಯದಿ ವಾ ಇತರತ್, ಏನು ಹೇಳಲಿಲ್ಲ. ಆಮೇಲೆ ದೇವರು ಮಾತನಾಡಿದ. ಕಿಮರ್ಥಂ ಮುನಿತಂಗಸ್ಯ ವಿಸ್ಮಯೋಯಮನುತ್ತಮಃ. ದೇವರೇ ನಗುತ್ತಾ ಕೇಳಿದ, ಯಾಕೆ ಮುನಿಗಳಿಗೆ ವಿಸ್ಮಯ ಆಗಿದ್ದು ಅಂದ. ಏತಂ ಚಯಂ ಸರ್ವೇ ಯಾಥಾ ತಥ್ಯೇನ ನಂದಿತಾ. ನೀವು ಹೇಳಬೇಕು ನನಗೆ. ಆಗ ಕೃಷ್ಣನ ಮಾತನ್ನ ಕೇಳಿ ಅವರೆಲ್ಲರೂ ಸ್ತೋತ್ರ ಮಾಡಿದರಂತೆ. ದೇವರೇ, ನಿನಗೆ ಗೊತ್ತಿಲ್ಲದ್ದೇನಿದೆ, ಆದರೂ ನಮ್ಮನ್ನು ಕೇಳ್ತಾ ಇದ್ದಿ. ನಮಗೆ ಯಾಕೆ ವಿಸ್ಮಯ ಆಗತ್ತೆ ಅಂತ ಸರ್ವ ಪ್ರಾಣಿ ನಿಯಾಮಕನಾದ, ಸರ್ವಚಿತ್ತ ನಿಯಾಮಕನಾದ, ಎಲ್ಲರ ಅಂತರ್ಯಾಮಿಯಾದ ನಿನಗೆ ಗೊತ್ತಿಲ್ವೇ? ಗೊತ್ತೇ ಇರುತ್ತೆ. ಭವಾನ್ ಸೃಜತಿ ವೈಲೋಕಂ ಭವಾನ್ ಸಂಹರತಿ ಪ್ರಜಾ ಭವಾನ್ ಶೀತಂ ಭವಾನ್ ಉಷ್ಣಂ ಭವಾನ್ ಸತ್ಯಂ ಭವಾನ್ ಕ್ರತುಃ. ಭವಾನ್ ಅಂದ್ರೆ ನೀನು. ನೀನು ಲೋಕವನ್ನು ಸೃಷ್ಟಿ ಮಾಡ್ತೀಯ, ಸಂಹಾರ ಮಾಡ್ತೀಯ. ಈ ಲೋಕಕ್ಕೆ ತಂಪಾದರೂ ನೀನೇ, ಬಿಸಿಯಾದರೂ ನೀನೇ, ಸತ್ಯವೂ ನೀನೇ, ಸಂಕಲ್ಪವೂ ನಿನ್ನದೇ. ನಿನಗೆ ಮೊದಲಿಲ್ಲ, ಭವಾನಂತಹ ತುದಿ ಇಲ್ಲ. ಜಗತ್ತಿಗೆ ನೀನೇ ಮೊದಲು, ನೀನೇ ತುದಿ. ಭವತೋನ್ಯನ್ನ ವಿದ್ಯತೆ. ಸ್ಥಾವರ ಪ್ರಪಂಚ, ಜಂಗಮ ಪ್ರಪಂಚ ಎಲ್ಲವೂ ನಿನ್ನ ಅಧೀನ. ನೀನೇ ಹೇಳಬೇಕು ನಿನ್ನ ಮುಖದಿಂದ ಯಾಕೆ ಬಂತು ಅಂತ. ನಮ್ಮನ್ನು ಕೇಳಿದ್ರೆ ಯಾಕೆ ಆಶ್ಚರ್ಯ ಆಯಿತು ಅಂತ. ನಮಗೇನು ಆಶ್ಚರ್ಯ ಆಗಿದೆ ಅದನ್ನು ನೀನೇ ಅನುವಾದ ಮಾಡಿ, ನಮಗೇನು ಆಶ್ಚರ್ಯ ಆಗಿದೆ ಅದಕ್ಕೆ ಉತ್ತರವನ್ನು ನೀನೇ ಕೊಡಬೇಕು. ಏತನ್ನೋ ವಿಸ್ಮಯಕರಂ ಬಭೂವ ಮಧುಸೂದನ. ಆಗ ದೇವರು ಹೇಳ್ತೇನೆ ಕೇಳಿ. ನೀವು ಲೋಕದ ಹಿತಕ್ಕಾಗಿ ಅಲ್ವಾ ತಪಸ್ಸು ಮಾಡೋದು? ಹೌದಾ? ಲೋಕಹಿತಕ್ಕಾಗಿ ತಪಸ್ಸು ಮಾಡೋದಾ? ಹೌದು. ಇವರು ತಪಸ್ಸು ಲೋಕಹಿತವನ್ನು ಒಳಗೊಂಡಿರುತ್ತೆ. ಸಜ್ಜನರಿಗೆ ಹಿತ ಆಗಬೇಕು ಅಂತ.
ಸಜ್ಜನರಿಗೆ ಹಿತ ಆದರೆ ದುರ್ಜನರಿಗೆ ಹಿತ ಆಗೇ ಆಗತ್ತೆ. ಆದರೆ ದುರ್ಜನರಿಗೆ ಹಿತ ಆಗೋದು ಅಂದ್ರೆ ಅದು ಸಜ್ಜನರಿಗೆ ಹಿತ ಅಲ್ಲ. ಆದ್ದರಿಂದ ಸಜ್ಜನರಿಗೆ ಎರಡು ದೃಷ್ಟಿ ಇರುತ್ತೆ ಋಷಿಗಳಿಗೆ. ಸಜ್ಜನರಿಗೆ ಹಿತ ಆಗಲಿ, ನಾವು ಜ್ಞಾನದಿಂದ ಆನಂದವನ್ನು ಪಡಿಬೇಕು. ಎರಡು ಸಹಜವಾದ ಉದ್ದೇಶ. ನೀವು ಹಿತಕ್ಕಾಗಿ ಅಲ್ವ ಮಾಡ್ತಾ ಇರೋದು, ಲೋಕಹಿತವಾದ ಗುಹ್ಯವನ್ನ ನಿಮಗೆ ಹೇಳುತ್ತೇನೆ ಅಂದ. ನಾಳೆ ಅದನ್ನ ಮುಂದುವರಿಸೋಣ. ಇದು ಏನಾಗತ್ತೆ, ನಾಳೆ ಒಂದು ದಿವಸ, ನಾಡಿದ್ದು ಆಚೆ ನಾಡಿದ್ದು ಅನಧ್ಯಯನದ ವಿರಾಮವನ್ನು ನಾಳೆ ಇದೆ, ನಾಡಿದ್ದಿಲ್ಲ. ಅಂದ್ರೆ 2 ಮತ್ತು 3 ಇಲ್ಲ. 2ನೇ ತಾರೀಕು ಏಕೆ? 2ನೇ ತಾರೀಕು ಮತ್ತು 3ನೇ ತಾರೀಕು ನನಗೊಂದು ಸ್ವಲ್ಪ ವಿರಾಮ ಬೇಕು. ಉಳಿದಂತೆ ಮತ್ತೆ ಮುಂದುವರಿಯುತ್ತೆ. ಕೃಷ್ಣಾರ್ಪಣಮಸ್ತು.